ಇವತ್ತು ಎರಡು ವೀಕ್ ಬೌಲಿಂಗ್ ತಂಡಗಳ ಹಣಾಹಣಿ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಟ್ರಾಲ್ ಮಾಡಿದ್ದು ಅಂತ ಯಾರು ಕೂಡ ತಪ್ಪಾಗಿ ತಿಳ್ಕೊಳ್ಬೇಡಿ. ಬಟ್ ಫ್ಯಾಕ್ಟ್ ಏನಂತಂದರೆ, ಏನು ಇವತ್ತು ಮ್ಯಾಚ್ ಆಗ್ತಾ ಇದೆ KKR ಹಾಗೂ SRH. ಇವರದ್ದು ಬ್ಯಾಟಿಂಗ್ ಎಷ್ಟು ಸ್ಟ್ರಾಂಗ್ ಉಂಟು, ಬೌಲಿಂಗ್ ಹಾಗೆಯೇ ವೀಕ್ ಉಂಟು. ಸೊ ಆದ್ದರಿಂದ ಎರಡು ವೀಕ್ ಬೌಲಿಂಗ್ ತಂಡ ಅಥವಾ ಎರಡು ಸ್ಟ್ರಾಂಗ್ ಬ್ಯಾಟಿಂಗ್ ತಂಡ ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ. ನೋಡಿ, KKR ಹಾಗೂ SRH ತನ್ನ ಮೊದಲ ಮ್ಯಾಚಲ್ಲಿ 200+ ಹೊಡೆದ್ರೂ ಕೂಡ ಮ್ಯಾಚನ್ನು ಸೋತಿದ್ದಾರೆ. SRH RCB ಅಗೇನ್ಸ್ಟ್ ಅಂತೂ ಹೀನಾಯವಾಗಿ ಸೋತಿದ್ರು. ಜಸ್ಟ್ 15.4 ಓವರ್ಸಲ್ಲಿ ಹೊಡೆದು ಬಿಸಾಕಿದ್ರು RCB SRH ಅನ್ನು. ಹಾಗೆಯೇ KKR 220 ರನ್ ಹೊಡೆದ್ರೂ ಕೂಡ ಮುಂಬೈ ಎದುರು ಫಸ್ಟ್ ಮ್ಯಾಚ್ ಸೋತಿದ್ರು. ಹಾಗೆಯೇ ಮುಂಬೈ 13 ವರ್ಷಗಳ ನಂತರ ಫಸ್ಟ್ ಮ್ಯಾಚನ್ನು ಗೆದ್ದಿದ್ರು. ಆ ಥರದೊಂದು ರೆಕಾರ್ಡ್ ಕ್ರಿಯೇಟ್ ಮಾಡಲಿಕ್ಕೆ KKR ಹೆಲ್ಪ್ ಮಾಡಿದ್ರು ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಇವತ್ತು ಈ ಎರಡು ಸೋತ ತಂಡಗಳು ಸೆಣಸಾಡ್ತಾ ಇದೆ. ಯಾವುದೋ ಒಂದು ತಂಡಕ್ಕೆ ಮೊದಲ ಜಯ ಸಿಗ್ತದೆ, ಇನ್ನೊಂದು ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ಎರಡು ಸೋಲು ಸಿಗ್ತದೆ. ಯಾವ ತಂಡ ವಿನ್ ಆಗ್ಬೋದು ಅಂತ ನೀವೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಯಾಕಂದ್ರೆ ನನಗೆ ಕೂಡ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಇನ್ನು ಶಾರ್ಟ್ ಹೇಳೋದಿದ್ರೆ, ಯಾವ ತಂಡ ಫಸ್ಟ್ ಇನ್ನಿಂಗ್ಸಲ್ಲಿ 250 ಮೇಲೆ ಹೊಡಿತದೋ ಅವರು ಡಿಫೆಂಡ್ ಮಾಡ್ಬೋದು. ಎರಡು ತಂಡ ಶತಾಯಗತಾಯ ಪ್ರಯತ್ನ ಮಾಡಿಯೇ ಮಾಡ್ತದೆ. ಏನಾದರೂ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರೆ ನಾವು ನಮ್ಮ ಬೌಲಿಂಗನ್ನು ನಂಬಲಿಕ್ಕೆ ಆಗೋದಿಲ್ಲ. ನಾವು ಡಿಫೆಂಡ್ ಮಾಡಬೇಕು ಅಂತ ಇದ್ರೆ ನಾವು ಮಿನಿಮಮ್ 250 ರನ್ ಹೊಡಿಬೇಕು ಅಂತ. SRH ಕೂಡ ಅದೇ ಟ್ರೈ ಮಾಡ್ತದೆ, KKR ಕೂಡ ಅದೇ ಟ್ರೈ ಮಾಡ್ತದೆ. ಯಾಕಂತಂದ್ರೆ SRH ಬೌಲಿಂಗ್ ನನ್ನ ಪ್ರಕಾರ ಇಡೀ ಟೂರ್ನಮೆಂಟಲ್ಲಿ ವೀಕೆಸ್ಟ್ ಬೌಲಿಂಗ್ ಲೈನಪ್ ಅಂತ ಅಂದ್ಕೊಂಡಿದ್ದೇನೆ. ಅಟ್ಲೀಸ್ಟ್ ಕಮಿನ್ಸ್ ಬರುವ ತನಕ ಅಂತೂ ಇವರ ಬೌಲಿಂಗ್ ಲೈನಪ್ ತುಂಬ ವೀಕ್ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ನಿಮ್ದು ಆಗಿರ್ಬೇಕಂತೇನಿಲ್ಲ. ಹಾಗೆಯೇ KKR ಅಲ್ಲಿ ಈಗಿನ ಬೌಲಿಂಗ್ ಲೈನಪ್ ಏನಿದೆ ಅದು ಬಿ ಎ ಟೀಮ್ ಅಲ್ಲ. ಅವ್ರದ್ದು ಏನು ಈಗ ಮುಸ್ತಫಿಜುರ್ ರೆಹಮಾನ್ ಇಲ್ಲ, ಪಾತಿರಾನ ಇಲ್ಲ, ಹರ್ಷಿತ್ ರಾಣಾ ಇಲ್ಲ, ಆಕಾಶ್ ದೀಪ್ ಇಲ್ಲ. ಸೊ ಇವಾಗ ಏನು ಬೌಲಿಂಗ್ ಲೈನಪ್ ಇದೆ ಅವರು ಅಂದುಕೊಂಡಂತಹ ಬೌಲಿಂಗ್ ಲೈನಪ್ ಅಲ್ಲ. ಸೊ ಆದ್ರಿಂದ ಅವರದ್ದು ಬೌಲಿಂಗ್ ಲೈನಪ್ ಕೂಡ ವೀಕ್ ಉಂಟು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ವರುಣ್ ಚಕ್ರವರ್ತಿ ಅವರದ್ದು ಫಾರ್ಮ್ ಪೂರ್ತಿ ಎಕ್ಕುಟ್ಟೋಗಿದೆ. ಎಲ್ಲಿಂದ ಏನು ವರ್ಲ್ಡ್ ಕಪ್ಪಿಂದ T20 ವರ್ಲ್ಡ್ ಕಪ್ಪಲ್ಲಿ ಕಂಪ್ಲೀಟ್ ಡ್ರಾಪ್ ಆಗಿತ್ತು. ಈವನ್ ಫಸ್ಟ್ ಮ್ಯಾಚಲ್ಲಿ ಕೂಡ ಸರಿಯಾಗಿ ಹೊಡಿಸ್ಕೊಂಡಿದ್ರು. ಸೊ KKR ವಿನ್ ಆಗಬೇಕು ಅಂತಂದರೆ ಅವರದ್ದು ಮೇಯ್ನ್ ಇಬ್ಬರು ಸ್ಪಿನ್ನರ್ಸ್ ಏನಿದ್ದಾರೆ, ಸುನಿಲ್ ನರೇನ್ ಮತ್ತು ವರುಣ್ ಚಕ್ರವರ್ತಿ ಅವರು ಆ 8 ಓವರಲ್ಲಿ ಕಟ್ಟಿ ಹಾಕಲೇಬೇಕು, ಅಥವಾ ಅವರು ಸೂಪರ್ ಡೂಪರ್ ಬೌಲಿಂಗ್ ಪ್ರದರ್ಶನ ಕೊಡಲೇಬೇಕು. ಆಗ KKRಗೆ ಹೆಲ್ಪ್ ಆಗ್ತದೆ. ಸೊ ಇನ್ ಶಾರ್ಟ್, ಇದು ಬ್ಯಾಟಿಂಗ್ ಕಾಳಗ, ಬೌಲಿಂಗ್ ಕಾಳಗ ಅಂತ ಹೇಳಿಕೋದಿಲ್ಲ. ಸರ್ರಿ ರನ್ ಹರಿದು ಬರ್ತದೆ. ಆ್ಯಂಡ್ ನನಗೆ ಅನ್ಸೋದು ಏನು ಅಂತಂದರೆ, ಈ 5 ಮ್ಯಾಚಲ್ಲಿ ಏನು ಒಂದು ರನ್ ಹರಿದು ಬಂದಿತ್ತಲ್ಲ, ಈಗ ಹೈಯೆಸ್ಟ್ ಹೊಡೆದಿರೋದು ಐ ಥಿಂಕ್ ಮುಂಬೈ ಇಂಡಿಯನ್ಸ್. KKRದು ಇದು ಹೊಡೆದನ್ನು ಕೂಡ ಮುಂಬೈ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದರು. ಸೊ ಆ ರೆಕಾರ್ಡ್ ಬೀಟ್ ಆಗ್ತದೆ. ಈ ಮ್ಯಾಚಲ್ಲಿ 250 ಹತ್ರ ಹರಿದು ಬರ್ಬೋದು ರನ್ನು. ಯಾಕಂದರೆ ಒಂದು ಮ್ಯಾಚ್ ಆಗ್ತಾ ಇರೋದು ಕೋಲ್ಕತ್ತಾದಲ್ಲಿ ಈಡನ್ ಗಾರ್ಡನ್ಸಲ್ಲಿ ಸರಾಗವಾಗಿ ರನ್ ಹರಿದು ಬರ್ತದೆ. ಅಫ್ಕೋರ್ಸ್ ಟಾಸ್ ವಿನ್ ಆದವರು ಚೇಸಿಂಗ್ ಅಂತಲೇ ಆಯ್ಕೆ ಮಾಡ್ತಾರೆ. ಯಾಕಂತಂದರೆ ಈಡನ್ ಗಾರ್ಡನ್ಸಲ್ಲಿ ಆ ಡ್ಯೂ ಫ್ಯಾಕ್ಟರ್ ಬೇರೆ ಇರೋದ್ರಿಂದಾಗಿ ಚೇಸಿಂಗ್ ಆಪ್ಟ್ ಮಾಡ್ತಾರೆ. ಸೊ ಅದೆಲ್ಲ ನೋಡಿದಾಗ ಡಿಫೆಂಡ್ ಮಾಡೋದು ಕಷ್ಟ ಅನ್ನುವಂಥ ದೃಷ್ಟಿಕೋನದಲ್ಲಿ ಯಾರು ಟಾಸ್ ವಿನ್ ಆಗ್ತಾರೋ ಅವರು ಸರಿ ಹೊಡಿತಾರೆ, 250 ಮೇಲೆ ಹೊಡಿತಾರೆ. ಎರಡು ತಂಡಗಳಿಗೆ ಬ್ಯಾಟಿಂಗ್ ಅಂತ ಬಂದಾಗ ಒಂದು ಖುಷಿಯ ವಿಚಾರ ಏನು ಅಂತಂದರೆ, ಅವರವರ ಕ್ಯಾಪ್ಟನ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. RCB ಅಗೇನ್ಸ್ಟ್ ಇಶಾನ್ ಕಿಶನ್ ಅವರು ಸೂಪರಾಗಿ ಆಡಿದರು. ಹಾಗೆ ಮುಂಬೈ ಇಂಡಿಯನ್ಸ್ ಎಗೇನ್ಸ್ಟ್ ರಹಾನೆ ಅವರು ಸೂಪರಾಗಿ ಆಡಿರೋದ್ರಿಂದಾಗಿ ಅವರ ಕ್ಯಾಪ್ಟನ್ ಫಾರ್ಮಲ್ಲಿ ಇದ್ದಾರೆ ಅನ್ನುವಂತಹ ಖುಷಿಯ ವಿಚಾರ ಅಂತೂ ಖಂಡಿತವಾಗೂ ಇಂಡಿವಿಜುವಲ್ ಅಂದರೆ ಅವರ ತಂಡಗಳಿಗೆ ಇದು SRHಗೂ ಹಾಗೂ KKRಗೂ ಇದೆ. ಬಟ್ ಅದು ಸಾಕಾಗುವುದಿಲ್ಲ. ಏನು KKR 240 ಹೊಡಿಬೋದು ಅಂತ ಇತ್ತು ಒಂದು ಕ್ಷಣದಲ್ಲಿ. ಕೊನೆಗೆ ಆ ಬುಮ್ರಾ ಅವರು ಒಂದು 2 ಓವರಲ್ಲಿ ಕಂಟ್ರೋಲ್ ಮಾಡಿದ್ರಿಂದ 220ಕ್ಕೆ ತೃಪ್ತಿ ಪಡಬೇಕಾಯಿತು. ಹಾಗೆಯೇ SRH RCB ಎಗೇನ್ಸ್ಟ್ ಹೀಗೆ ಇತ್ತು. ಮತ್ತೆ ಕೊನೆಗೆ ಲಾಸ್ಟಿಗೆ ಅನಿಕೇತ್ ವರ್ಮ ಡಬ ಹೊಡೆದ್ರಿಂದಾಗಿ 200ರ ಗಡಿ ದಾಟಿತ್ತು. ಇಲ್ಲ ಇದ್ರೆ 200 ದಾಟ್ತಾ ಇರಲಿಲ್ಲ. ಸೊ ಎರಡು ತಂಡಗಳಲ್ಲಿ ಪ್ರಾಬ್ಲಮ್ ಖಂಡಿತ ಉಂಟು. ಆ್ಯಂಡ್ ಏನು ಪ್ಲೇಯಿಂಗ್ 11 ಚೇಂಜ್ ಆಗ್ತದ? ಒಂದು ಮ್ಯಾಚ್ ಸೋತ ಕೂಡಲೇ ಪ್ಲೇಯಿಂಗ್ 11 ಚೇಂಜ್ ಮಾಡಬೇಕು ಅಂತ ಬಯಸೋದು ತಪ್ಪು. ಅಥವಾ ಪ್ಲೇಯಿಂಗ್ 11 ಚೇಂಜ್ ಆಗ್ತದೆ ಅಂತ ಅಥವಾ ಆಗಬೇಕು ಅಂತ ಮ್ಯಾನೇಜ್ಮೆಂಟ್ ಕೂಡ ಬಯಸೋದಿಲ್ಲ, ನಾವು ಕೂಡ ಬಯಸಬಾರ್ದು. ಚೇಂಜ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲಾರು ಚೇಂಜ್ ಆದರೂ ಒಂದು ಪ್ಲೇಯರ್ ಏನೋ ಆಚೀಚೆ ಆಗ್ಬೋದು. ಹಾಗೆ ಪ್ಲೇಯಿಂಗ್ 11 ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ KKR ಸೋತಾಗ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೇಳಿದರು, ಯಾಕೆ ನೀವು ಗ್ರೀನ್ ಅವ್ರ ಹತ್ರ ಬೌಲಿಂಗ್ ಹಾಕಿಸ್ತಿಲ್ಲ ಅಂತ. ರಹಾನೆ ಅವರು ಸ್ವಲ್ಪ ಬೆಚ್ಚಾಗಿ, ನಂಗೆ ಗೊತ್ತಿಲ್ಲ, ನೀವು ಕ್ರಿಕೆಟ್ ಆಸ್ಟ್ರೇಲಿಯಾ ಅವ್ರ ಹತ್ರ ಕೇಳಿ ಇದನ್ನು ಅಂತ ಕೇಳಿದರು. ಅಂದರೆ ಕ್ರಿಕೆಟ್ ಆಸ್ಟ್ರೇಲಿಯಾ ನೀವು ಗ್ರೀನ್ ಅವರನ್ನು ಕೇವಲ ಬ್ಯಾಟ್ಸ್ಮನ್ ಆಗಿ ಮಾತ್ರ ಬಳಸ್ಕೊಳ್ಬೇಕಂತ KKRಗೆ ಹೇಳಿದಾರ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು 2 ಓವರ್ ಅವರು ಹಾಕಿದರೆ ತಂಡಕ್ಕೆ ಉಪಯುಕ್ತ ಆಗ್ತದೆ. ಇಲ್ಲ ಇದ್ರೆ ನೀವು ಬರೀ ಅವರನ್ನು ಬ್ಯಾಟ್ಸ್ಮನ್ ಆಗಿ ನೋಡೋದಿದ್ರೆ ಸೈಫರ್ಟ್ ಈಸ್ ಪ್ಲೇಯಿಂಗ್ ಬೆಟರ್ ದ್ಯಾನ್ ಗ್ರೀನ್.
ಅವರ ಫಾರ್ಮ್ ಇಂಡಿವಿಜುವಲ್ ಫಾರ್ಮ್ ಒಳ್ಳೆ ಉಂಟು, ಸೈಫರ್ಟನ್ನೇ ಹಾಕ್ಕೊಳ್ಬೋದಲ್ಲ. ಸೊ ಗ್ರೀನ್ ಅವರು ತಂಡದಲ್ಲಿ ಇದ್ದಾರೆ ಅಂತಂದರೆ ಅವರು ಆಲ್ರೌಂಡರ್ ಥರ ಅವ್ರು ಆಡಬೇಕು, ಬಿಹೇವ್ ಮಾಡಬೇಕು, ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ನಾನೊಬ್ಬ ಆಲ್ರೌಂಡರ್ ಅನ್ನೋ ಥರವೇ ಇರಬೇಕು. ಅದಕ್ಕೆ ಕ್ರಿಕೆಟ್ ಆಸ್ಟ್ರೇಲಿಯಾ ಸ್ಪಂದಿಸಬೇಕು ಅಷ್ಟೇ, ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ. ಜಾಸ್ತಿ ಇದ್ರ ಬಗ್ಗೆ ಕೊರಿತಾ ಇರೋದು ಬೇಡ. ಮ್ಯಾಚ್ ಆದಮೇಲೆ ಸಿಗುವ. ಆ್ಯಂಡ್ ಎಸ್, ಟಾಸ್ ಆದಮೇಲೆ ನಾನು ಒಂದು ಪೋಲ್ ಹಾಕ್ತೇನೆ, ಅಲ್ಲಿ ನೀವು ಪ್ರೆಡಿಕ್ಟ್ ಮಾಡಿ ಫಸ್ಟ್ ಇನ್ನಿಂಗ್ಸ್ ಸ್ಕೋರು. ನಾನು ಯಾವುದೋ ಫ್ಲಾಗ್ ಹಾಕಿರ್ತೇನಲ್ಲ ಇವತ್ತು ಯಾರು ವಿನ್ ಆಗ್ಬೋದು ಅಂತ, ಅದಕ್ಕೆಲ್ಲ ಪ್ರೆಡಿಕ್ಟ್ ಮಾಡ್ತಾ ಕೂತ್ಕೊಳ್ತೀರಿ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್. ನಾನು ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. ನಾನು ಏನು ಪೋಲ್ ಕೇಳ್ತೇನೆ 7 ಗಂಟೆ ನಂತರ ಟಾಸ್ ಆದಮೇಲೆ, ಅದಕ್ಕೆ ನೀವು ಫಸ್ಟ್ ಇನ್ನಿಂಗ್ಸ್ ಸ್ಕೋರನ್ನು ಪ್ರೆಡಿಕ್ಟ್ ಮಾಡಿ. ಸರಿಯಾಗಿದೆ ಬರುವ. ನಮಸ್ಕಾರ.